ಸ್ನೇಹಿತರು ಸರ್ ನೀವು ಬನ್ನಿ ಈ ಸಮಸ್ಯೆ ಇಶ್ಯೂ ಆಗಿದೆ ನಾನು ಈ ಪ್ರಾಡಕ್ಟ್ ನಿಮ್ಗೆ ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ರು ಕೊಟ್ಟು ಇವತ್ತು ಶ್ರೀನಿವಾಸನ್ ಅವರು ಒಂದು ಅಂದ್ರೆ ತುಂಬಾ ಸಫರ್ ಆಗಿರ್ಬೋದು ಹೇಳ್ಬೇಕು ಅಂತಂದ್ರೆ ಮಲ್ಟಿಪಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಓಕೆ, ಅವರು ಒಂದು ಟೆಸ್ಟಿಮೋನಿ ಕೇಳೋಣ, ಮಳೆ ಕೊಡ್ತಾರೆ ಇಲ್ಲ ಕೊಡೋದು. ನಮಸ್ಕಾರ, ನನಗೆ ಭಾಷಣ ಮಾಡೋದು ಬರೋದಿಲ್ಲ. ನಾನು ಡಯಾಲಿಸಿಸ್ ಪೇಷೆಂಟ್. ಡಯಾಲಿಸಿಸ್ ಮಾಡ್ತಾರೆ. ಡಯಾಲಿಸಿಸ್ ಪೇಷೆಂಟು ನಮ್ಮ ಸ್ನೇಹಿತರ ಮುಖಾಂತರ ಪರಿಚಯ ಆಗಿ ಇಲ್ಲಿ ಮುಪ್ಪು ತಗೊಂಡೆ. ನಾನು ಒಂದು ತಿಂಗಳಿಂದ ತಗೊಂಡ್ರೆ ಯಾವ ಕಿಟ್ ತೊಗೊಂಡ್ರಿ? ಯೂನಿವರ್ಸಿಟಿ 37,500 ರೂಪಾಯಿ ಕಿಟ್ಟದು. ಅದನ್ನ ಎಲ್ಲ ಬಳಕೆ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಪೂರ್ತಿ ಆಗಿಲ್ಲ, ಕಾಯಿಲೆನೂ ಇನ್ನೂ ಪೂರ್ತಿ ಆಗಿಲ್ಲ, ಬಳಕೆ ಮಾಡ್ತಾ ಇದ್ದೀನಿ. ಇವಾಗ ಮೊದಲು ನನಗೆ 9.18 ಇತ್ತು ಕ್ರಿಯೇಟಿವ್ ಕಿಡ್ನಿ. ಇವಾಗ ನನಗೆ 1.15 ಬಂದಿತ್ತು. ಇನ್ನು ಔಷಧಿನೂ ಇದೆ, ಇನ್ನು ತಗೊಳ್ತಾ ಇದ್ದೀನಿ ಕಿಡ್ನಿ ಔಷಧಿ. ಮತ್ತು ನನಗೆ ಶುಗರು ಯಾವಾಗಲೂ 300 ಇರ್ತಿದೆ. 300 ಒಳಗಡೆ ಬರ್ತಾನೆ ಇರಲಿಲ್ಲ. ಈ ಔಷಧಿ ತಗೊಂಡಾಗಿಂದ ನನಗೆ ಒಂದು 120ರಿಂದ 150 ಒಳಗೆ ಇರ್ತದೆ. 200 ಮೇಲೆ ಇರ್ತಾ ಇತ್ತು. ಇವಾಗ ನನಗೆ 100ರಿಂದ 130ಕ್ಕೆ ಬರ್ತಾ ಇದೆ. ಅದು ಹೆಂಗೆ ಗೊತ್ತಾಗ್ತದೆ ಅಂದರೆ, ಡಯಾಲಿಸಿಸ್ಗೆ ಹೋದರೆ ಒಂದು ಸತಿ ಹೋದರೆ 4 ಅವರ್ ಡಯಾಲಿಸಿಸ್ ಮಾಡೋದು. 4 ಅವರ್ನಲ್ಲಿ 4-5 ಸತಿ BP ಶುಗರ್ ಎರಡೂ ಚೆಕಪ್ ಮಾಡ್ತಾರೆ. ಆವಾಗ ನಮಗೆ ವಿಷಯ ಗೊತ್ತಾಗುತ್ತೆ. ಇಷ್ಟು ನನಗೆ ಇದರಿಂದ, ಈ ಔಷಧಿಯಿಂದ ನನಗೆ ಅನುಕೂಲ ಆಗಿದೆ, ಇನ್ನೂ ಅನುಕೂಲ ಆಗುತ್ತೆ. ದಯವಿಟ್ಟು ನಂಬಿಕೆಯನ್ನು ನಂಬಬೇಕು, ನಂಬಿಕೆಯೇ ದೇವರು. ನಂಬಿ ತಗೊಳ್ಳಿ, ಅದನ್ನು ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ದೊಡ್ಡ ಚಪ್ಪಾಳೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ ಹೇಳ್ಬಿಟ್ಟು. ಸುಮಾರು ನಮ್ಮದು ಬಿಫೋರ್ ಆಫ್ಟರ್ ರಿಪೋರ್ಟು ಡಾಕ್ಟ್ರು ತೋರಿಸಿದ್ದಾರೆ. ಆದರೆ ನಾನು ಡಾಕ್ಟರ್ ಮಂಜುನಾಥ್ ಹೇಳಿದಂಗೆ ಮಲ್ಟಿಪಲ್ ಡಿಸಾರ್ಡರ್ಗಳಿಂದ ಆಡ್ತಾ ಇದ್ದಂಥ ವ್ಯಕ್ತಿ. ಇವತ್ತು ಈ ಸ್ಟೇಜ್ ಮೇಲೆ ಇಷ್ಟು ಮಾತಾಡಬೇಕು ಅಂತಂದರೆ ಮುಪ್ಪುನೇ ಕಾರಣ. ನಮಗೆ ಮುಪ್ಪು ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ನಮಗೆ. ಯಾಕೆಂತಂದರೆ ನೋಡಿ, ಟ್ರೈಗ್ಲಿಸರೈಡ್ 724. ಇದಕ್ಕೆ ಮುಂಚೆ 10 years ಬ್ಯಾಕೆ ನನಗೆ ಇದೇ ಟ್ರೈಗ್ಲಿಸರೈಡ್ ಇರ್ತಿದ್ದು 1000. ಅದು 500 ಕಮ್ಮಿ ಆಗಲೇ ಇಲ್ಲ. ಆ ಟೈಮು 1000 ಇದ್ದಾಗ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಒಂದು ಸ್ಟೆಂಟ್ ಹಾಕಿದ್ರೆ 2013. ನೆಕ್ಸ್ಟು ಅದು ತುಂಬ ಮಾತ್ರೆಗಳು ಕೊಟ್ಟರು, ಏನು ಮಾತ್ರೆ ಕೊಟ್ಟರು ಅದು ಕಮ್ಮಿ ಆಗ್ತಾ ಇರಲಿಲ್ಲ. ಈಗ ಜಸ್ಟ್ 55 days 295. ಮೊನ್ನೆ ಒಂದು ಚೆಕ್ ಮಾಡಿಸಿದ್ವಿ ಸರ್, 165. ಈಗ ಫುಲ್ಲು ಕೊಲೆಸ್ಟ್ರಾಲ್ ಅಷ್ಟೇ, ಅದು ಕಮ್ಮಿ ಆಗ್ತಿರಲಿಲ್ಲ, ಅದು ನಾರ್ಮಲ್ ಬಂತು. ಮತ್ತು ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು ಗೌಟ್. ಇವೆಲ್ಲ ಪ್ರಾಬ್ಲಮ್ ಜೊತೆಗೆ ಗೌಟ್ ಅಲ್ಲ, ಅದೊಂಥರ ಗೌಟಿಗೆ ಆರ್ಥರೈಟಿಸ್ ಅಂತಾರೆ, ಅದೊಂಥರ ಜಾಯಿಂಟ್ ಪೈನು. ಅದೊಂದು 30 ವರ್ಷದಿಂದ ಇದ್ದಿದ್ದು. ಅದು ವರ್ಷಕ್ಕೊಂದ್ಸರಿ ಬಂದರೆ 1 ತಿಂಗಳು ಆಚೆಗೆ ಹೋಗಂಗಿಲ್ಲ. ಅದು ಪಾದಕ್ಕೆ ಮಾತ್ರ ಬರ್ತಾ ಇತ್ತು ನಮಗೆ. ಫಸ್ಟು ಒಂದು ಪಾದಕ್ಕೆ ಬರೋದು, ಮತ್ತು 4 ದಿವಸ 5 ದಿವಸಕ್ಕೆ ಇನ್ನೊಂದು ಪಾದಕ್ಕೂ ಬಂದ್ಬಿಡ್ತಿತ್ತು. ಸೊ 1 ತಿಂಗಳು ಆಚೆಗೆ ಹೋಗಂಗಿಲ್ಲ. ನೋವು, ಭಯಂಕರ ನೋವು, ನಿದ್ದೆ ಬರ್ತಿರಲಿಲ್ಲ. ಆ ಟೈಮಲ್ಲಿ ನಾನು ತಗೋತಾ ಇದ್ದು 3, 4, 5ವರೆಗೂ ಪೇನ್ ಕಿಲ್ಲರ್ ತೊಗೊಂಡಿದ್ವಿ. ಇಲ್ಲ ಅಂದರೆ ನಿದ್ದೆ ಇಲ್ಲ, ನೋವು. ಅದೆಲ್ಲ ಅನುಭವಿಸಿ ಏನು ಕ್ರಮ ಮಾಡಿದ್ರು ಗೊತ್ತಿಲ್ಲ. ಅದು ಕ್ಲಿಯರ್ ಆಯಿತು, ಗೌಟ್ ಕ್ಲಿಯರ್ ಆಯಿತು. ಇನ್ನೊಂದು ಬೋನಸ್ ಶುಗರ್ 7.4 ಇತ್ತು, ಈಗ 5.4 ವಿತೌಟ್ ಮೆಡಿಕೇಶನ್. ಡೈಜೆಷನ್ ಈಗ ಗೊತ್ತಲ್ಲ, ಇವೆಲ್ಲ ಬಂದರೆ ಎಲ್ಲ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ ಮನುಷ್ಯನಿಗೆ. ನಿದ್ದೆ ಪ್ರಾಬ್ಲಮ್ಮು, ಮತ್ತು ಡೈಜೆಷನ್ ಪ್ರಾಬ್ಲಮ್ಮು, ಈ ಥರ ಎಲ್ಲ ಪ್ರಾಬ್ಲಮ್ಮನ್ನು ಹತ್ತತ್ರ ಒಂದು 60% ಇವಾಗ ಈ ಒಂದು ಮುಪ್ಪು ಪ್ರಾಡಕ್ಟಿಂದ ನಾನು ಮನುಷ್ಯ ಆಗಿದ್ದೀನಿ ಅಂತ 100%. ಮತ್ತು ನಾನು ಒಬ್ಬನೇ ಇದನ್ನು ಯೂಸ್ ಮಾಡಲಿಲ್ಲ, ನನಗೆ ಗೊತ್ತಿರೋರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಂದು ಮಿರಾಕಲ್ ರಿಸಲ್ಟ್. ಯಾಕೆಂತಂದರೆ ನಿಮಗೆಲ್ಲ ಗೊತ್ತು, ಗೌಟ್ಗೆ ಮೆಡಿಕೇಶನ್ ಇಲ್ಲ ಎಲ್ಲೂ.
ಸುಮ್ಮನೆ ಮೇಂಟೈನ್ ಮಾಡ್ತಾರೆ, ಪೇನ್ ಕಿಲ್ಲರ್ ಕೊಡ್ತಾರೆ, ಸ್ಟಿರಾಯ್ಡ್ ಕೊಡ್ತಾರೆ ಅಷ್ಟೇ. ಅದೆಲ್ಲ ಗೊತ್ತಿದ್ದರಿಂದ ಬೇರೆಯವ್ರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಸ್ಟಾರ್ಟಿಂಗ್ ನಾವು ಬಂದಾಗ ನಮ್ಮ ಅತ್ತೆಯವ್ರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಇಲ್ಲೆಲ್ಲ ಅನ್ನನಾಳದ ಒಂದು ಹೋಲ್ ಆಗಿದೆ ಅಂತ ಹೇಳ್ಬಿಟ್ಟು BGSಗೆ ಅಡ್ಮಿಟ್ ಮಾಡಿಕೊಂಡ್ರು. 14 lakhs ಖರ್ಚು ಮಾಡಿದ್ರು. ಕೊನೆಗೆ 2-3 ಆಪ್ರೇಷನ್ ಮಾಡಿದ್ರು, ಏನೂ ಆಗಲಿಲ್ಲ. ಇನ್ನೊಂದು ಆಪ್ರೇಷನ್ ಮಾಡಬೇಕು, 5 lakhs ಕಟ್ಟಿದ್ರು. ಇವ್ರ ಹತ್ರ ದುಡ್ಡು ಅಷ್ಟೊತ್ತಿಗೆಲ್ಲ ಖಾಲಿ ಆಗಿತ್ತು. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡ್ಬಂದಿದ್ರು. ಪೈಪ್ ಹಾಕಿ ಮನೇಲಿ ಬಿಟ್ಟಿದ್ರು. ನಾವು ಇದನ್ನ ಹೇಳಿದ್ರೆ ಹೋಗ್ಬಿಟ್ಟು ನಾವು ಹೊಸ್ತು ಬಂದು ಹೋಗಿ ಹೇಳಿದ್ರೆ ಅವರು ದುಡ್ಡಿಲ್ಲ ಅಂತಾರೆ. ಸರಿ, ನಮ್ಮ ಮಿಸ್ಸಸ್ಗೆ ಹೇಳಿದೆ, ನಾವೇ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಅತ್ತೆ ಅಂದರೆ ನಮ್ಮ ಅತ್ತೆ ಚಿಕ್ಕತ್ತೆ, ಸರಿ ನಾವೇ ಕೊಡಿಸ್ತೋ. ಒಂದು 60 daysಗೆ ಪೈಪು ತೆಗೆದ್ರು, ಅವರೇ ಓಡಾಡಂಗ ಹೋಗ್ಬಿಟ್ರು. ಇಂಥ ಮಿರಾಕಲ್ಗಳು 100 ಆಗ್ಬಿಟ್ಟಿದೆ. ಅಷ್ಟು ಅದ್ಭುತ. ಯೂಸ್ ಮಾಡಿ ಅವಾಗಲೇ ಡಯಾಲಿಸಿಸ್ ಹೇಳಿದ್ರಲ್ಲ, ಅದೇ ಥರ ಮಿರಾಕಲ್. ನಂಬಿಕೆನೇ ದೇವರು ಅಷ್ಟೇ. ನಮ್ದವ್ರನ್ನ ಮುಕ್ಕು ಕೈ ಬಿಡಲ್ಲ, ಏನು ಕೇಳಿದ್ರು ಕೊಡ್ತಾರೆ. ಈ ಡಾಕ್ಟರ್ ಹೇಳಿದಂಗೆ ಯಾರಿಗೆ ಸೇರಬೇಕೋ ಅವ್ರು ಹೋಗಿ ಸೇರುತ್ತೆ. ಒಂದು ಪ್ರಾಬ್ಲಮ್ ಇಲ್ಲದಂಗೂ ಕ್ಲಿಯರ್ ಮಾಡ್ಕೊಡುತ್ತೆ. ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಮೇಜರ್ ಮೈನರ್ ಅವರು ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ಆರೋಗ್ಯ ಸಿಗಬೇಕು, ಕರೆಕ್ಟಲ್ವಾ? ಇನ್ನೇನು ಪ್ರತಿ ಭಾನುವಾರ 3:30 ಎಕ್ಸಾಕ್ಟ್ ಸ್ಟಾರ್ಟ್ ಆಗುತ್ತೆ. ಯಾರು ಕರ್ಕೊಂಡ್ಬಂದು ಬಿಫೋರ್ ಆಗಿ ಇನ್ವೈಟ್ ಮಾಡ್ತೀವಿ, ಓಕೆನಾ? ಇನ್ಮೇಲೆ ಹಾಲ್ ಫಿಲ್ ಆಗಿರ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತು